ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡ ಮುಂದುವರೆದಿದೆ ಮಳೆಯ ಅವಾಂತರ. ಶಿವಮೊಗ್ಗ ಜಿಲ್ಲೆಯಲ್ಲಿ ವ್ಯಾಪಕವಾದ ಮಳೆ ಆಗ್ತಾ ಇದೆ. ಭಾರೀ ಮಳೆಯಿಂದ ಮನೆ ಎದುರುಗಡೆನೆ ಕೊಚ್ಕೊಂಡು ಬಂದ್ಬಿಟ್ಟಿದೆ ಮಣ್ಣು. ಸಾಗರ ತಾಲೂಕಿನ ತುಮರಿ ಗ್ರಾಮದಲ್ಲಿ ನಡೆದಿರೋ ಘಟನೆ ಇದು. ಅಂದರೆ ಇದೊಂಥರ ಅವೈಜ್ಞಾನಿಕ ಕಾಮಗಾರಿ. ಇದರಿಂದಾಗಿ ಜನರಿಗೆ ಗೋಳು. ಇಂದಿರಾ ಗಾಂಧಿ ವಸತಿ ಶಾಲೆ ಕಾಮಗಾರಿಯಿಂದ ಈ ಥರ ತೊಂದರೆ ಆಗ್ತಿದೆ ಅಂತ ಸ್ಥಳೀಯರೆಲ್ಲ ಆರೋಪ ಮಾಡ್ತಾ ಇದ್ದಾರೆ. ನಿಮಗೆ ಮಣ್ಣನ್ನು ತೆಗೆದಾಗ ಅದನ್ನು ಸರಿಯಾಗಿ ಡಿಸ್ಪೋಸ್ ಮಾಡಬೇಕು. ಅಲ್ಲಲ್ಲೇ ಬಿಟ್ಟರೆ ಮಳೆ ಹಿಂಗಾದಾಗ ಕೆಸರು ಮಿಶ್ರಿತವಾಗಿ ಬರುತ್ತೆ. ನೋಡಿ ಅಲ್ಲಿ ನಿನ್ನೆ ರಾತ್ರಿ ಇಲ್ಲಿ ಗುಡ್ಡದ ಮಣ್ಣು ಪೂರ್ತಿ ಬಂದು ಇಲ್ಲಿ ಕೆಳಗಡೆ ಇರೋ ಮನೆಗೆಲ್ಲ ತುಂಬಿದೆ. ನಾವು ಒಂದು ತಿಂಗಳಿಂದ ಹೇಳಿದ್ದಿಲ್ಲಿ ಇಲ್ಲಿ ಅಗಿಬೇಡಿ, ಇಲ್ಲಿ ಗುಡ್ಡ ಹಿಂಗೆ ಸ್ವಲ್ಪ ಸ್ಲೋಪ್ ಇದೆ. ನೀವು ಈಗ ಚೆನ್ನಾಗೆಲ್ಲ ಈಗ ನೋಡ್ತಾ ಇರ್ತೀವಿ ನ್ಯೂಸಲ್ಲೆಲ್ಲ, ವಯನಾಡು ಅದು ಇದು ಅಂತೆಲ್ಲ ನೋಡ್ತಾ ಇದ್ದೀವಿ. ಆದರೂ ಕೂಡ ಇಲ್ಲಿ ಈ ಮಳೆ ಬರುವಾಗಿಲ್ಲೆಲ್ಲ ಆಗೋದು. ಇದು ಇಂದಿರಾ ಗಾಂಧಿ ವಸತಿ ಶಾಲೆ ಹೊರತು ಇವರು ಆಗೋದು ಈಗ. ಮತ್ತು ಈ ಕಡೆ ರಂಗಮಂದಿರ ಇದೆ.